ಅಟ್ಯಾಕ್ ಸಕ್ರೆನಾಡು ಮಂಡ್ಯದ ಜನರಿಗೆ ಕಾಡ್ತಾ ಇದೆ ಕಾಡಾನೆಯ ಭೀತಿ. ಕಾವೇರಿ ವನ್ಯಧಾಮದಿಂದ ಮದ್ದೂರಿಗೆ 6 ಕಾಡಾನೆಗಳು ಬಂದಿರುವಂಥದ್ದು. ಮದ್ದೂರು ಪಟ್ಟಣದ ಸಮೀಪದಲ್ಲಿಯೇ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಕೊಡಹಳ್ಳಿ ಜಮೀನಿನಲ್ಲಿ ಕಾಡಾನೆಗಳು ಸಂಚಾರವನ್ನ ಮಾಡಿರುವಂಥದ್ದು. ಕಾಡಾನೆಗಳನ್ನು ಓಡಿಸಲಿಕ್ಕೆ ಅರಣ್ಯ ಸಿಬ್ಬಂದಿ ಹರಸಾಹಸವನ್ನ ಪಟ್ಟಿದ್ದಾರೆ. ಬೆಳಗ್ಗೆ ಶಿಂಷಾ ನದಿಯಲ್ಲಿ ಕಾಣಿಸಿಕೊಂಡಿದ್ವು ಕಾಡಾನೆಗಳು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ದಿನದಿಂದ ದಿನಕ್ಕೆ ಕಾಡಾನೆಗಳ ಭೀತಿ ಮಂಡ್ಯದ ಮದ್ದೂರಿನಲ್ಲಿ ಜಾಸ್ತಿ ಆಗ್ತಾ ಇರುವಂಥದ್ದು. ಸಹಜವಾಗಿಯೇ ಜನರಿಗೆ ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಕಾಡಾನೆಗಳನ್ನು ಓಡಿಸಲಿಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹರಸಾಹಸ ಪಟ್ಟಂತ ಪ್ರಸಂಗ ಕೂಡ ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ, ಏನೆಲ್ಲ ಕ್ರಮಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು? ಖಂಡಿತ ಪ್ರೇಮ್, ಅಂದ್ರೆ ಪದೇ ಪದೇ ಮದ್ದೂರು ಭಾಗಕ್ಕೆ ಆಗಾಗ ಕಾಡಾನೆಗಳು ಕಾಣಿಸ್ಕೊಳ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತು ಸಹ ಬೆಳಗ್ಗೆ ಮುಂಜಾನೆ ಏನು ಶಿಂಷಾ ನದಿಗೆ ಆನೆಗಳು ಬಂದಿರುವಂಥದ್ದು. ಇದಾದ ಬಳಿಕವಾಗಿ ಇದೀಗ ಒಂದು ಜಮೀನಲ್ಲೂ ಕೂಡ ಆನೆಗಳಿರುವಂಥ ದೃಶ್ಯಾವಳಿಗಳನ್ನ ತೋರಿಸ್ತೀನಿ. ದೃಶ್ಯದಲ್ಲಿ ಕಾಣ್ತಾ ಇದೆ ಕೋಡೇಳಿ ಗ್ರಾಮ, ಅಂದ್ರೆ ಮದ್ದೂರಿನ ಕೂಗಳತೆ ದೂರದಲ್ಲಿ ಈ ಒಂದು ಗ್ರಾಮ ಇರುವಂಥದ್ದು. ಇಲ್ಲಿನ ರೇಷ್ಮೆ ಗದ್ದೆಯಲ್ಲಿ ಇದೀಗ ಆ ಕಾಡಾನೆಗಳು ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 6 ಗಂಡು ಕಾಡಾನೆಗಳು ಇರುವಂಥದ್ದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಇದೀಗ ರೇಷ್ಮೆ ಒಂದು ಬೆಳೆಯನ್ನು ಕೂಡ ಇಲ್ಲಿಗ ನಾಶವಾಗ್ತಾ ಇದೆ. ಯಾಕಂತಂದ್ರೆ ಆಹಾರವನ್ನ ಅರಸೆ ಕೂಡ ಅವು ನಾಡಿಗೆ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ರೇಷ್ಮೆ ಬೆಳೆಗಳನ್ನ ತಿಂತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಸಮೀಪದಲ್ಲೇ ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಇವುಗಳನ್ನ ಕಾರ್ಯಾಚರಣೆ ಮಾಡಬೇಕು ಮತ್ತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಜರುಗಬಾರ್ದು ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಇರುವಂಥದ್ದು. ಸದ್ಯ ಬೆಳಗ್ಗೆ ಆಗಿರುವಂತಹ ಕಾರಣವಾಗಿ ಈಗ ಕಾಡಾನೆಗಳನ್ನ ಮತ್ತೆ ಕಾಡಿಗೆ ಓಡಿಸೋಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅಲ್ಲಲ್ಲಿ ವ್ಯವಸಾಯ ಮಾಡುವಂತ ಒಂದಷ್ಟು ರೈತರುಗಳು ಇರ್ತಾರೆ, ಜೊತೆಗೆ ವಾಹನ ಸಂಚಾರ ಕೂಡ ಇರುತ್ತದೆ. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಜರುಗಬಾರದು ನಿಟ್ಟಿನಲ್ಲಿ ಅವು ಸದ್ಯಕ್ಕೆ ಎಲ್ಲಿ ಇರ್ತವೆ ಆನೆಗಳು ಅಲ್ಲೇ ಇರೋಕೆ ಹೆಚ್ಚು ಕಾಲ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ನೋಡ್ಕೊಳ್ತಾ ಇದ್ದಾರೆ. ಇದಾದ ಬಳಿಕವಾಗಿ ಕತ್ತಲು ಯಾವಾಗ ಆಗುತ್ತೆ ಆ ಸಮಯದಲ್ಲಿ ಪಟಾಕಿ ಮತ್ತೆ ಇತರ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಕಾವೇರಿ ವನ್ಯಜೀವಿ ಧಾಮಕ್ಕೆ ಇಲ್ಲಿಂದ ಓಡಿಸುವಂತ ಪ್ರಯತ್ನಗಳು ಕೂಡ ಆಗುತ್ತೆ. ಈ ದೃಶ್ಯದಲ್ಲಿ ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀನಿ. ಪಕ್ಕದಲ್ಲಿ ಕಬ್ಬಿನ ಗದ್ದೆ ಇದೆ, ಜೊತೆಗೆ ಭತ್ತದ ಗದ್ದೆಯು ಕೂಡ ಇರುವಂತದ್ದು. ಇದಲ್ಲದೆ ಕೂಗಳತೆ ದೂರದಲ್ಲಿ ಕೂಡ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಸಹ ಇರುವಂಥದ್ದು. ಆ ನಿಟ್ಟಿನಲ್ಲಿ ಆನೆಗಳು ಡಿಸ್ಟರ್ಬ್ ಆದಂಥ ಸಮಯದಲ್ಲಿ ಈ ಭಾಗಕ್ಕೆ ಬಂದು ಒಂದಷ್ಟು ಅವಘಡಗಳು ಸೃಷ್ಟಿ ಆಗ್ಬೋದು ನಿಟ್ಟಿನಲ್ಲಿ ಕಾಡಾನೆಗಳು ಎಲ್ಲಿದ್ದಾವೆ ಅಂದ್ರೆ ಸದ್ಯಕ್ಕೆ ಇದೀಗ ರೇಷ್ಮೆ ಗದ್ದೆಯಲ್ಲಿ ಏನಿದೆ ಅಲ್ಲೇ ಹೆಚ್ಚು ಕಾಲವಾಗಿ ಕೇಂದ್ರೀಕೃತ ಆಗೋ ನಿಟ್ಟಿನಲ್ಲಿ ಏನು ಇಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಗಮನ ಹರಿಸ್ತಾ ಇರುವಂಥದ್ದು ಪ್ರೇಮ್.